ಕನ್ನಡ ಪ್ರೀತಿಗೆಟ್ಟ ರಾಜ್ಯ ಸರ್ಕಾರಕ್ಕೆ ಬಿಡುಗಡೆಗೊಳಿಸಿ 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 ನ್ಯಾಯ ಬೇಕು ನ್ಯಾಯ ಬೇಕು ಎಲ್ಲಿಯವರೆಗೂ ಹೋರಾಟ ಎಲ್ಲವರೆಗೂ ಹೋರಾಟ ಏತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿಯವರೆಗೂ ಹೋರಾಟ ಎಲ್ಲವರೆಗೂ ಹೋರಾಟ ಏತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಕಾನೂನಂತೆ ಕಾನೂನು ಕಾನೂನು ಸರ್ಕಾರವಂತೆ ಸರ್ಕಾರ ಸರ್ಕಾರ ಕಾನೂನಂತೆ ಕಾನೂನು ಕಾನೂನು ನಾಡದ್ರೋಹಿ ರಾಜ್ಯ ಸರ್ಕಾರಕ್ಕೆ ಪ್ರೀತಿಗೆಟ್ಟ ರಾಜ್ಯ ಸರ್ಕಾರಕ್ಕೆ ಕನ್ನಡಿಗರ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಬಿಡುಗಡೆಗೊಳಿಸಿ ಬಿಡುಗಡೆಗೊಳಿಸಿ ಹೋರಾಟಗಾರರನ್ನು ಬಿಡುಗಡೆಗೊಳಿಸಿದರೆ ಇಲ್ಲದಿದ್ದರೆ ನಾರಾಯಣ ಗೌಡರು ಮತ್ತು ಕನ್ನಡ ಪರ ಹೋರಾಟಗಾರರನ್ನ ಏಕಕಾಲಕ್ಕೆ ಬಂಧಿಸಿ ಇವತ್ತು ಮಲಪ್ಪನ ಅಗ್ರಹಾರಕ್ಕೆ ಕಳಿಸಿದ್ದಾರೆ ಅಂದ್ರೆ ಯಾವ ಶೋಚನೀಯ ಸ್ಥಿತಿಯಲ್ಲಿ ನಾವು ಯಾವ ಸ್ಥಿತಿಯಲ್ಲಿ ಇದ್ದೀವಿ ಅಂತ ನಾವೆಲ್ಲ ಇವತ್ತು ಮನಗಾಣಬೇಕಾಗಿದೆ. ಇವತ್ತಿನ ದಿನ ನಮ್ಮ ಕರ್ನಾಟಕದ ಉಳಿವಿಗಾಗಿ ಏನು ಇವತ್ತು ಭಾರತ ದೇಶದ ಒಂದು ಕೇಂದ್ರ ಸ್ಥಾನವಾದಂಥ ನಮ್ಮ ಕಾಶ್ಮೀರ ಹೋರಾಟ ಹೇಗಿತ್ತು, ಮೂಲಭೂತ ಏನು ನಮ್ಮ ಕಾಶ್ಮೀರಿ ವಾಸಿಗಳನ್ನ ತೊರೆದಂಥ ಒಂದು ಪರಿಸ್ಥಿತಿ ಇವತ್ತು ಕರ್ನಾಟಕಕ್ಕೆ ಬಂದು ಒದಗಿದೆ. ನಮ್ಮ ಕನ್ನಡದ ಉಳಿವಿಗಾಗಿ ಹೋರಾಟ ಮಾಡಬೇಕಾಗಿದೆ. ಪ್ರತಿಯೊಂದು ಜಲ ಇರಲಿ, ನೆಲ ಇರಲಿ, ಭಾಷೆ ಇರಲಿ, ಇವತ್ತು ಕನ್ನಡದ ನಾಮಫಲಕಕ್ಕೋಸ್ಕರ, ಕನ್ನಡದ ಮಕ್ಕಳಿಗೆ ಉದ್ಯೋಗಕ್ಕೋಸ್ಕರ ಹೋರಾಟ ಮಾಡುವಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಉಳಿವಾಗಿದೆ. ನಾವು ಹೊರ ರಾಜ್ಯಗಳಿಗೆ ಹೋದಂಥ ಪರಿಸ್ಥಿತಿಯಲ್ಲಿ ನಮ್ಮ ನೆರೆಯ ರಾಜ್ಯಗಳಂಥ ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಆಂಧ್ರ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಅಲ್ಲೆಲ್ಲೇ ಹೋಗಿ ನೋಡಿ ಅವರ ಭಾಷೆಯನ್ನು ದೊಡ್ಡದಾಗಿ ಹಾಕಿರ್ತಾರೆ. ಯಾವುದೋ ಒಂದು ಸಣ್ಣ 10% ಇರಲ್ಲ, 10% ಆಂಗ್ಲ ಭಾಷೆಯನ್ನು ಬಳಸಿರ್ತಾರೆ. ಆದರೆ ಇಲ್ಲಿ 90-100% ಬರೀ ಆಂಗ್ಲ ಭಾಷೆಯನ್ನು ಬಳಸಿ ಕನ್ನಡಕ್ಕೆ ಅನ್ಯಾಯ ಮಾಡ್ತಿದ್ದಾರೆ. ಇದನ್ನು ಕೇಳೋದು ತಪ್ಪ ನಾವು? ಇದೊಂದು ಕೇಳಿದ್ದಕ್ಕೆ ನಮ್ಮ ಹೋರಾಟಗಾರರನ್ನ ಮತ್ತು ಅದರ ತಂಡದ ನಾಯಕರಾದಂಥ ನಾರಾಯಣಗೌಡರನ್ನ ಇವತ್ತು ಬಂಧಿಸಿ ಜೈಲಿಗೆ ಹಾಕಿದರೆ, ಬೇಷರತ್ತಾಗಿ ಇವತ್ತು ಬಿಡುಗಡೆ ಮಾಡದೆ ಹೋದರೆ ಏನು ನಾವು ಶಾಂತಿಯುತವಾಗಿ ಇವತ್ತು ನಾವು ಹೋರಾಟ ಮಾಡ್ತಿದ್ದೀವಿ, ಉಗ್ರ ರೂಪಕ್ಕೆ ತಾಳುತ್ತೆ. ನಾಳೆ ದಿನ ಇಡೀ ರಾಜ್ಯದ ಕನ್ನಡ ಪರ ಹೋರಾಟಗಾರರನ್ನೆಲ್ಲ ಬಂಧಿಸಿ ಜೈಲಿಗೆ ಇಡಕ್ಕಾದ್ರೂ ನಾವೆಲ್ಲ ಸಜ್ಜಾಗಿದ್ದೀವಿ ಅಂತ ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇತ್ತೀಚೆಗೆ ಅದಕ್ಕೆ ನಮ್ಮ ನಾರಾಯಣಗೌಡರು ಕಾರಣ. ಇವತ್ತು ಕಾವೇರಿ ಗಲಾಟೆ ಇರ್ಬೋದು, ಬೆಳಗಾವಿ ಗಲಾಟೆ ಇರ್ಬೋದು, ಬೆಳಗಾವಿ ಇರ್ಬೋದು, ನಮ್ಮ ಆಂಧ್ರ ಬಾರ್ಡರ್ ಇರ್ಬೋದು, ಎಲ್ಲ ಬಾರ್ಡರ್ಗಳಲ್ಲೂ ಯಾರಾದರೂ ಮುಂದೆ ನಿಂತು ಓಡಾಡ್ತಾ ಇದ್ದಾರೆ ಅಂದರೆ ಕನ್ನಡದ ಪರವಾಗಿ, ಕರ್ನಾಟಕದ ಪರವಾಗಿ ಭಾರತದಲ್ಲಿ ಮಾತಾಗ್ತಾ ಇದೆ ಅಂದರೆ ಅದಕ್ಕೆ ಕಾರಣಕರ್ತರು ನಮ್ಮ ನಾರಾಯಣಗೌಡರು, ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ನಾರಾಯಣಗೌಡರು. ಇವತ್ತು ಅವರನ್ನು ಬಂಧಿಸಿದ್ದಾರೆ. ಅವ್ರು ಕೇಳಿದ್ದೇನೋ ಕಾನೂನಾತ್ಮಕವಾಗಿ 60-70% ಯಾವುದೇ ನಾಮಫಲಕಗಳಾಗಿದ್ರು ಸಹ, ನಮ್ಮದೇ ಅಂಗಡಿಗಳಿದ್ರು ಸಹ, ಯಾವುದೇ ಪಾಕಗಳಿದ್ರು ಸಹ ಅದರಲ್ಲಿ ಕನ್ನಡವನ್ನು ಬಳಸಬೇಕು. ಇವತ್ತು ನೀವು ಚೆನ್ನೈಗೆ ಹೋಗಿ ತಮಿಳಲ್ಲಿ ನೋಡ್ತೀರಾ, ಇವತ್ತು ಬಿಹಾರ್ಗೆ ಹೋಗಿ ಹಿಂದಿಯಲ್ಲಿ ನೋಡ್ತೀರಾ, ಡೆಲ್ಲಿಗೆ ಹೋಗಿ ಬಾಂಬೆಗೆ ಹೋಗಿ ಮರಾಠಿಯಲ್ಲಿ ನೋಡ್ತೀರಾ. ಕರ್ನಾಟಕಕ್ಕೆ ಬಂದಾಗ ಯಾಕೆ ಕನ್ನಡವನ್ನು ಕಡೆಗಣಿಸ್ತೀರಾ? ಇದು ಉದ್ಯಮಿಗಳು ಬದುಕಬೇಕು. ನೀವು ಇಲ್ಲಿ ನಮ್ಮವ್ರು ಒಂದು ವರ್ಷದ ಕೆಲಸ ಕೊಟ್ಟಿದ್ದೀರಾ, ಬದುಕಬೇಕು. ಹಂಗನ್ಬಿಟ್ಟು ನಮ್ಮನ್ನು ಕಡೆಗಣಿಸುವಂಥದ್ದೇನು? ನೀವು ಯಾವುದೇ ರಾಜ್ಯಕ್ಕೆ, ಯಾವುದೇ ಜಿಲ್ಲೆಗೆ, ಯಾವುದೇ ಹೋದರೂ ಸಹ ಅಲ್ಲಿನ ಭಾಷೆಗೆ ಪ್ರಾಮುಖ್ಯತೆ ಕೊಡುವಂಥದ್ದು. ಕನ್ನಡಕ್ಕೆ ಯಾಕೆ ಕೊಡ್ತಾ ಇಲ್ಲ? ಯಾಕೆ ಕನ್ನಡದಲ್ಲಿ ಯಾರು ಕೇಳೋರಿಲ್ಲ ಅಂತನಾ? ಕನ್ನಡ ಪರ ಯಾರು ಮಾತಾಡೋರಿಲ್ಲ ಅಂತನಾ? ಕನ್ನಡಿಗರ ತಾಳ್ಮೆ ಇಲ್ಲ ಅಂತನಾ? ಇವತ್ತು ಒಬ್ಬರನ್ನ ನೀವು ಅರೆಸ್ಟ್ ಮಾಡಿದ್ದೀರಾ. ಇದೇನಾದರೂ 1 ವಾರ ಕಳೆದಿದೆ, ನಿರಂತರವಾಗಿ ಏನಾದರೂ ಅವ್ರನ್ನ ಗೌರವಯುತವಾಗಿ ಬಿಟ್ಟಿಲ್ಲ ಅಂತ ಹೇಳಿದ್ರೆ ರಾಜ್ಯಾದ್ಯಂತ ಕನ್ನಡ ಪರ ಹೋರಾಟಗಾರರು, ಕನ್ನಡ ಮನಸ್ಸಿರುವಂಥವ್ರು ಪ್ರತಿಯೊಬ್ಬರು ಬೀದಿಗಿಳಿತಾರೆ. ಬೀದಿಗಿಳಿದಂಥ ಸಮಯದಲ್ಲಿ ಬಹುಶಃ ಜೈಲು ಬರೋ ಕಾರ್ಯಕ್ರಮ ಆಗುತ್ತೆ. ಅವ್ರೇನು ತಪ್ಪು ಮಾಡಿದಿಲ್ಲ, ಅವ್ರು ಕೇಳಿರುವಂಥದ್ದು 70% ಇರಬೇಕು ಕನ್ನಡ. ಅದನ್ನ ಕೊಡಿ. ಅದನ್ನು ಕೊಟ್ಟರೆ ಯಾರು ಕೇಳ್ತಾರೆ? ಮೇಂಟೈನ್ ಮಾಡಬೇಕು. ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ಮನೆ ಮುಂದೆ ತಪ್ಪೆ ಹೊಡಿತೀರಾ? ಇವತ್ತಲ್ಲಿ ತಪ್ಪೆ ಹೊಡೆಯೋಕ್ಕಾಗಲ್ವಾ? ಇವತ್ತು ಸರ್ಕಾರ ಇರುವಂಥದ್ದು ಕಾನೂನಾತ್ಮಕವಾಗಿ ಜನರನ್ನು ಕಾಪಾಡುವಂಥ ಸಂದರ್ಭದಲ್ಲಿ ಯಾವುದೇ ನಿರ್ಧಾರಗಳಿದ್ರು ಸಹ ಕನ್ನಡ ಪರವಾಗಿರಬೇಕು. ಇವತ್ತು ನಾವೆಲ್ಲ ಮೇಕೆದಾಟು ನೋಡಿದ್ರಿ, ಬಳ್ಳಾರಿ ಪಾದಯಾತ್ರೆ ನೋಡಿದ್ರಿ. ಬಹುಶಃ ಇನ್ನು ಬೆಂಗಳೂರಿನಲ್ಲಿ ಕನ್ನಡ ಪರ ಒಂದು ಯಾತ್ರೆಯನ್ನು ನೋಡೋದಕ್ಕೆ ನಾವೆಲ್ಲ ರೆಡಿ ಆಗಬೇಕು ಅಂತ ಕಾಣುತ್ತೆ. ಸರ್ಕಾರ ಇದೇ ನಿಟ್ಟಿನಲ್ಲಿ ಮಲಗಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಎಲ್ಲರೂ ಸೇರಿ ಮಾಡುವಂಥ ಲಕ್ಷಣಗಳಿಗೆ ನೀವು ದಾರಿ ಮಾಡಿಕೊಡ್ಬೇಡಿ. ಸರ್ಕಾರದ ಮನವಿ ಮಾಡ್ಕೊತಾನೆ. ಹಿರಿಯರವರು ಅವರನ್ನು ಗೌರವವಾಗಿ ನೋಡ್ಕೊಳ್ಳಿ.
ಒಂದು ವಾರ ಅದು ರಿಲೀಸ್ ಮಾಡಿಲ್ಲ ಅಂತ ಹೇಳಿದ್ರೆ ಬಹುಶಃ ನೀವು ಕೊಡ್ತಿರುವಂಥ ಸಂದೇಶ ಜನರಿಗೆ ಏನು ತಲುಪುತ್ತೆ ಅಂದರೆ ನಾವು ಕನ್ನಡಿಗರ ಪರವಾಗಿಲ್ಲ, ನಾವು ನಾವು ಬಿಸ್ನೆಸ್ ಮನ್ ಪರವಾಗಿದ್ದೇವೆ, ಹೊರ ರಾಜ್ಯದಿಂದ ಬಂದಂಥವ್ರ ಪರವಾಗಿದ್ದೇವೆ, ಕನ್ನಡ ನಮ್ಗೆ ಬೇಕಾಗಿಲ್ಲ ಅನ್ನುವಂಥ ಬ್ಯಾಕ್ ಡೋರ್ ಎಂಟ್ರಿ ಮುಖಾಂತರ ನೀವೇನು ಜನರಿಗೆ ಒಂದು ಸಂದೇಶ ಒಪ್ಪೋದಿಲ್ಲ. ನಾವೆಲ್ಲರೂ ಸೇರಿ ಮುಂದಿನ ದಿನಗಳಲ್ಲಿ ನಾರಾಯಣ ಬಿಡೋವರೆಗೂ ಸಹ ಜೈಲು ಬರೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹೋರಾಟವನ್ನು ಮುಂದುವರಿಸ್ತೀವಿ. ಏನಪ್ಪ ಅಂತ ಹೇಳಿದ್ರೆ ಇವತ್ತು ಕನ್ನಡ ನಾವು ಕೇಳಿದ್ರೆ ಜೈಲ್ಗೆ ಹಾಕ್ತಾ ಇದ್ದಾರೆ. ಪರಭಾಷೆಗಳನ್ನ ಪೊಲೀಸರನ್ನ ಬಿಟ್ಟು ಅವರನ್ನ ರಕ್ಷಣೆ ಮಾಡ್ತಿದ್ದಾರೆ. ಸರ್ಕಾರ ಇನ್ನು ಯಾವ ಮಟ್ಟಕ್ಕೆ ನೀತಿಗತಿ ಇಳಿದಿದೆ ಅಂತೇಳಿ ಈ ಸಂಬಂಧದಲ್ಲಿ ಹೇಳಬೇಕು. ಕನ್ನಡ ರಕ್ಷಕರನ್ನ ನೀವು ತಗೊಂಡೋಗಿ ಜೈಲ್ಗೆ ಹಾಕೋದು, ಕನ್ನಡ ವಿರೋಧಿಗಳಿಗೆ ನೀವು ಪೊಲೀಸರನ್ನ ಕೊಟ್ಟು ಅವರನ್ನ ರಕ್ಷಣೆ ಕೊಡೋದಾದ್ರೆ ಎಲ್ಲಿಗೆ ಹೋಗ್ತಾ ಇದೆ ಸರ್ಕಾರ? ಕನ್ನಡ ವಿರೋಧಿ ಸರ್ಕಾರ, ನಾಡ ವಿರೋಧಿ ಸರ್ಕಾರ. ಕೂಡಲೇ ನಾರಾಯಣಗೌಡರನ್ನ ಬಿಡುಗಡೆ ಮಾಡಬೇಕು. ನಾಮಫಲಕದಲ್ಲಿ ಕನ್ನಡ ಶೇಕಡ 60 ಬರಬೇಕು, 40 ಇಂಗ್ಲಿಷ್ ಬರ್ಬೇಕಂತ ಹೋರಾಟ ಮಾಡ್ತಾ ಇದ್ದಾರೆ. ಅದನ್ನ ನಾರಾಯಣಗೌಡರು ಅದನ್ನ ಹೋರಾಟ ಮಾಡಿದರೆ ಹೊರತು ಯಾರು ದೌರ್ಜನ್ಯ ಮಾಡಿಲ್ಲ, ಕೊಲೆ ಮಾಡಿಲ್ಲ, ಸುಲಿಗೆ ಮಾಡಿಲ್ಲ. ಇಂಥ ಕನ್ನಡ ಕೆಲಸ ಮಾಡೋದು ಸರ್ಕಾರದ ಕೆಲಸನ ಒಬ್ಬ ಕನ್ನಡ ಪರ ಹೋರಾಟಗಾರರು ಮಾಡ್ತಾ ಇದಾರೆ ಅಂದಾಗ ಸರ್ಕಾರ ನಮಗೆ ಬೆಂಬಲ ಕೊಡಬೇಕು. ಕನ್ನಡ ಪರ ಹೋರಾಟಗಾರರಿಗೆ ಇಲ್ಲೇನು ಸರ್ಕಾರ ಏನ್ ಮಾಡ್ತಾ ಇದೆ? ಕನ್ನಡ ಕೆಲಸ ಮಾಡೋರು ಅನಾಮತ್ತಾಗಿ ಒಂದು ಬಂಧಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ನಾರಾಯಣಗೌಡರು ಅವತ್ತು ಹೋರಾಟ ಮಾಡಿದ್ದಾರೆ, ಅಭಿಯಾನ ಮಾಡ್ತಾ ಇದ್ದಾರೆ. ಅವ್ರ ಕಾರಿಂದ ಕೂಡ ಕೆಳಗಡೆ ಹಿಡಿದಲ್ಲ, ಅವ್ರ ಮೊಬೈಲ್ ಕಿತ್ಕೊಳ್ಳೋದಿರ್ಬೋದು, ಅವ್ರನ್ನ ಬಂಧನ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ನಾರಾಯಣಗೌಡರು ತಕ್ಷಣ ನೀವು ಬಿಡುಗಡೆ ಮಾಡಿಲ್ಲ ಅಂತ ಅಂದ್ರೆ ನಾವು ಬೆಂಗಳೂರು ಬಂದು ಕರೆ, ಈಗ ದೊಡ್ಡ ದೊಡ್ಡ ಹೋರಾಟಗಾರರೆಲ್ಲ ಮನೆ ಮೀಟಿಂಗ್ ಮಾಡಿ ಹೇಳಿದ್ದಾರೆ ಬೆಂಗಳೂರು ಬಂದು ಕರೆ ಕೊಡಬೇಕಂತ. ಹೋರಾಟಗಾರರೆಲ್ಲ ನಿರ್ಧಾರ ಮಾಡಿ ಬೆಂಗಳೂರು ಕರೆ ಕೊಟ್ಟು ಆಗ ಅನಾಹುತಕ್ಕೆಲ್ಲ ರಾಜ್ಯ ಸರ್ಕಾರನ ನೇರ ಹೊಣೆ ಅಂತ ಹೇಳ್ಬಿಟ್ಟು ನಾನು ತಿಳಿಸ್ತಾ ಇದ್ದೀನಿ. ರಾಜ್ಯಾಧ್ಯಕ್ಷ ಕನ್ನಡ ಸೇವಕರು.